ಸಂಡೂರಿನಲ್ಲಿ ಮತದಾನಕ್ಕೆ ಅಡ್ಡಿಯಾಯ್ತಾ ಜಾತ್ರಾ ಮಹೋತ್ಸವ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಾರಣ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಇವತ್ತು ಊರ ಹಬ್ಬ ನಡೀತಾ ಇದೆ. ಹಬ್ಬದ ಎರಡನೇ ದಿನವಾದ ಇವತ್ತು ಭರ್ಜರಿ ಬಾಡೂಟ ಕೂಡ ಇದೆ. ಶ್ರೀ ಹುಡೇವು ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮ ನಡೀತಾ ಇದೆ. ಹೀಗಾಗಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ಜನರು ಆಚರಣೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಮತಗಟ್ಟೆ ಬಳಿ ಮುಖ ಮಾಡ್ತಾ ಇಲ್ಲ. ಮತಗಟ್ಟೆಗಳು ಖಾಲಿ ಹೊಡಿತಾ ಇವೆ. ಜನರು ಹಬ್ಬ ಮಾಡೋ ಮೂಡ್ನಲ್ಲಿದ್ದಾರೆ. ಹೀಗಾಗಿ ಊರ ಹಬ್ಬದಿಂದಾಗಿ ಮತದಾನಕ್ಕೆ ಅಡ್ಡಿ ಉಂಟಾಗ್ಬಿಡುತ್ತಾ ಅಥವಾ ಮಧ್ಯಾಹ್ನದ ಮೇಲೆ ಏನಾದ್ರೂ ಮತದಾನ ಮಾಡ್ತಾರ ಜನರು? ಯಾಕೆಂದ್ರೆ ಈಗ ಸದ್ಯಕ್ಕೆ ಅಲ್ಲಿ ಸಂಡೂರಿನ ಈ ಹುಡೇವು ಕ್ಷೇತ್ರದಾದ್ಯಂತ ಏನಿದೆ ಹಬ್ಬ ನಡೀತಾ ಇರೋದ್ರಿಂದ ಮತಗಟ್ಟೆಗಳ ಕಡೆ ಜನರು ಮುಖ ಮಾಡ್ತಾ ಇಲ್ಲ. ಹಬ್ಬದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈ ಕುರಿ ಕಡಿಯೋದಿರ್ಬೋದು, ಜಾತ್ರಾ ಮಹೋತ್ಸವ ಇರ್ಬೋದು, ಅಂತಹ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಊರ ಹಬ್ಬದ ಬಾಡೂಟ ಕೂಡ ತಯಾರಾಗ್ತಾ ಇದೆ. ಹೀಗಾಗಿ ಈ ಕಾರ್ಯಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಜನರು ಮತದಾನ ಮಾಡ್ತಾರ ಇಲ್ವಾ ಅನ್ನುವಂತ ಆತಂಕ ಕೂಡ ಶುರುವಾಗ್ಬಿಟ್ಟಿದೆ. ಬಿಕೋ ಅಂತ ಇದೆ ಸಿದ್ದಾಪುರ ಗ್ರಾಮದ ಮತಗಟ್ಟೆ. ಹೀಗಾಗಿ ಅಲ್ಲಿ ಸಿದ್ದಾಪುರ ಗ್ರಾಮದ ಮತಗಟ್ಟೆ ಕಡೆ ಜನರು ಬರದೇ ಇರೋದ್ರಿಂದ ಫುಲ್ ಹಬ್ಬದಲ್ಲೇ ಬ್ಯುಸಿ ಆಗಿರೋದ್ರಿಂದ ಮತದಾನ ಇಲ್ಲಿ ಎಷ್ಟಾಗುತ್ತೋ ಬಿಡುತ್ತೋ, ಯಾರು ಮತದಾನ ಮಾಡ್ತಾರೋ ಬಿಡ್ತಾರೋ ಅನ್ನುವಂಥ ಆತಂಕ, ಒಂದು ರೀತಿ ಟೆನ್ಷನ್ ಕೂಡ ಇಲ್ಲಿ ಇದ್ದೇ ಇದೆ. ನೋಡಿ, ಒಂದು ಮತ ಬೀಳಲಿಲ್ಲ ಅಂತ ಅಂದ್ರೂ ಕೂಡ ಒಬ್ಬರ ಸೋಲು ಗೆಲುವಿನ ಪ್ರಶ್ನೆ ಇದು. ಒಂದು ಮತವೂ ಕೂಡ ನಿರ್ಣಾಯಕ ಮಾಡುತ್ತೆ ಗೆಲುವನ್ನ. ಹಾಗಾಗಿ ಇಲ್ಲಿ ಸಿದ್ದಾಪುರದಲ್ಲಿ ಈ ಹುಡೇವು ತಾಯಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇರೋದ್ರಿಂದ ಜನರೆಲ್ಲರೂ ಕೂಡ ಕುರಿ ಕಡಿಯೋದಿರ್ಬೋದು, ಹಬ್ಬದ ಆಚರಣೆ ಇರ್ಬೋದು, ಮತ್ತೆ ಬಾಡೂಟ ತಯಾರು ಮಾಡುವಂತ ಈ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಬ್ಯುಸಿ ಆಗಿರೋದ್ರಿಂದ ಮತದಾನ ಮಾಡೋದಕ್ಕೆ ಮತಗಟ್ಟೆಗಳ ಕಡೆ ಮುಖ ಮಾಡ್ತಾ ಇಲ್ಲ. ಹೀಗಾಗಿ ಇದರಿಂದಾಗಿ ಇಲ್ಲಿ ಸಿದ್ದಾಪುರ ಮತಗಟ್ಟೆಗೆ ಜನರು ಬರದೇ ಇರೋದ್ರಿಂದ ಒಂದು ರೀತಿ ಮತಗಟ್ಟೆಗಳು ಬಿಕೋ ಹೊಡಿತಾ ಇದ್ದಾವೆ. ಮತದಾನ ಮಾಡ್ತಾರೋ ಇಲ್ವೋ ಅನ್ನುವಂಥ ಆತಂಕ ಕೂಡ ಶುರುವಾಗ್ತಾ ಇದೆ. ಸಂಡೂರಿನಲ್ಲಿ ಈಗಾಗಲೇ ಬಿಜೆಪಿಯಿಂದ ಬಂಗಾರು ಹನುಮಂತು, ಕಾಂಗ್ರೆಸ್ನಿಂದ ಅನ್ನಪೂರ್ಣ ಅವರು ಕಣದಲ್ಲಿದ್ದಾರೆ. ಯಾರು ಗೆಲ್ತಾರೆ ಎನ್ನುವಂಥ ಒಂದಷ್ಟು ನಿರೀಕ್ಷೆ ಕೂಡ ಇದೆ. ಅನ್ನಪೂರ್ಣ ಅವರು ಸಂಸದ ಇ ತುಕಾರಾಂ ಅವರ ಪತ್ನಿ. ಅವ್ರು ಗೆದ್ದೇ ಗೆಲ್ಲಬೇಕು ಅಂತ ಕಾಂಗ್ರೆಸ್ನ ಅನೇಕ ನಾಯಕರು ಪ್ರಚಾರ ಮಾಡಿದ್ದಾರೆ. ಭರ್ಜರಿ ಪ್ರಚಾರ ಆಗಿದೆ. ಮತ್ತೊಂದು ಕಡೆ ಬಂಗಾರು ಹನುಮಂತ್ ಗೆಲ್ಲಬೇಕು ಅಂತ ಬಿಜೆಪಿ ಕಡೆಯಿಂದ BS ಯಡಿಯೂರಪ್ಪ ಕೂಡ ಪ್ರಚಾರ ಮಾಡಿದ್ರು. ಆದ್ರೀಗ ಇಲ್ಲಿ ಸಿದ್ದಾಪುರ ಮತಗಟ್ಟೆ ಏನಿದೆ ಅಲ್ಲಿ ಊರ್ ಹಬ್ಬ ಇರೋದ್ರಿಂದ ಜನರು ಊರ್ ಹಬ್ಬದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಬಾಡೂಟ ಮಾಡುವಂಥದ್ದು ಇರ್ಬೋದು, ದೇವಸ್ಥಾನಕ್ಕೆ ತೆರಳುವಂಥದ್ದು ಇರ್ಬೋದು, ದೇವರ ಈ ಪೂಜೆ ಪುನಸ್ಕಾರ ಅದರಲ್ಲಿ ಬ್ಯುಸಿ ಆಗಿರೋದ್ರಿಂದ ಮತದಾನ ಎಷ್ಟರ ಮಟ್ಟಿಗೆ ಇಲ್ಲಿ ಸಕ್ಸಸ್ ಆಗುತ್ತೆ, ಮತದಾನ ಆಗುತ್ತೋ ಇಲ್ವೋ ಅಂದರೆ ಪ್ರಶ್ನೆ ಆಗಿಬಿಟ್ಟಿದೆ. ಮಧ್ಯಾಹ್ನದವರೆಗೂ ಏನಾದರೂ ಊರ ಹಬ್ಬ ಮಾಡಿ ಅದಾದ ಬಳಿಕ ಮತದಾನ ಮಾಡಿಕೊಂಡು ಮತ್ತೆ ಊರ ಹಬ್ಬದಲ್ಲಿ ಭಾಗಿಯಾಗ್ತಾರಾ ಅಥವಾ ಬರೀ ಊರ ಹಬ್ಬದಲ್ಲೇ ಬ್ಯುಸಿ ಆಗಿಬಿಡ್ತಾರಾ ಜನರು? ಮತದಾನ ಮಾಡೋದಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥದ್ದು. ಮತಗಟ್ಟೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮತಗಟ್ಟೆಯಲ್ಲಿ ಜನರೇ ಇಲ್ಲ, ಒಬ್ಬರು ಕೂಡ ಇಲ್ಲ. ಅಲ್ಲಿ ಸಿಬ್ಬಂದಿಗಳು ಮಾತ್ರ ಇರುವಂಥದ್ದು, ಭದ್ರತೆ ವಹಿಸಿದ್ದಾರೆ. ಬಟ್ ಜನರು ಮಾತ್ರ ಹಬ್ಬದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈಗ ಸಂಡೂರು ಕ್ಷೇತ್ರ ಅಂತ ಬಂದಾಗ ಈ ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಕೋಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಮತ್ತೊಂದು ಕಡೆ ಬಿಜೆಪಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಇಲ್ಲಿ ಸಿದ್ದಾಪುರದಲ್ಲಿ ನಡೀತಾ ಇರುವಂತಹ ಜಾತ್ರೆ ಏನಿದೆ ಮತದಾನಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದೆಯಾ ಅಂತ ಹಬ್ಬದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜನರು. ಖಂಡಿತ ಸೌಖ್ಯ. ಈಗಾಗಲೇ 12 ಗಂಟೆ ಕಳೀತಾ ಬಂತು. ಈಗಾಗಲೇ ಸಾಕಷ್ಟು ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪಟ್ಟಣದಲ್ಲಿ ಸಾಕಷ್ಟು ಮತದಾರರು ಬಂದು ಮತದಾನದಲ್ಲಿ ಭಾಗಿಯಾದರು. ಈಗ ಸಿದ್ದಾಪುರ ಗ್ರಾಮದಲ್ಲಿ ಏನಿದೆ ತಾಯಿ ಶ್ರೀ ಹುಡೇಮ್ಮ ದೇವಿ ಏನು ದೇವಸ್ಥಾನ ಇದೆ, ಇವತ್ತು ತಾಯಿಯ ಜಾತ್ರೆ ಇರುವುದಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಗ್ರಾಮಸ್ಥರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ಈ ಊರಿನಲ್ಲಿ 1400 ಪಾಪ್ಯುಲೇಷನ್ ಇರೋದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕಾಗಿತ್ತು. 12 ಗಂಟೆ ಕಳೀತಾ ಬಂದಿದೆ. ಆದರೆ ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನರ ಸಂಖ್ಯೆ ಕಡಿಮೆ ಆಗಿದೆ. ಈಗಾಗಲೇ ಹಳ್ಳಿ ಭಾಗದಲ್ಲಿ ಮಹಿಳೆಯರ ಸಂಖ್ಯೆ ಏನಿತ್ತು ಮತ್ತು ಪುರುಷರ ಸಂಖ್ಯೆ ಏನಿತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮತದಾನದಲ್ಲಿ ಭಾಗಿಯಾಗಿದ್ರು. ಒಂದು ಕಡೆ ತಾಯಿಯ ಜಾತ್ರೆ ಅಂದ್ರೆ 5 ವರ್ಷಕ್ಕೊಮ್ಮೆ ಬರುವಂತ ಏನು ಜಾತ್ರೆ ಇದೆ, ಈ ಜಾತ್ರೆಯನ್ನು ಅಷ್ಟೇ
ವಿಶೇಷದಿಂದ ಮಾಡಬೇಕಂತ ಹೇಳಿ ಸಿದ್ದಾಪುರ ಗ್ರಾಮಸ್ಥರ ಆಸೆ ಕೂಡ ಆಗಿದೆ. ಹೀಗಾಗಿ ಇವತ್ತು ಎರಡನೇ ದಿನದಲ್ಲಿ ಸಾಕಷ್ಟು ಬಾಡೂಟ ಆಗಿರ್ಬೋದು ಹೀಗೆಲ್ಲ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಚುನಾವಣೆ ಕೂಡ ಇದೆ. ಅಂದ್ರೆ ಈ ಕಡೆ ಚುನಾವಣೆಯಲ್ಲಿ ಕೂಡ ಭಾಗಿಯಾಗಬೇಕು ಮತ್ತೆ ತಾಯಿಯ ಜಾತ್ರೆ ಕೂಡ ಮಾಡ್ಬೇಕಂತ ಹೇಳಿ ಸಿದ್ದಾಪುರ ಗ್ರಾಮಸ್ಥರ ಆಸೆ ಕೂಡ ಆಗಿದ್ದು, ಹೀಗಾಗಿ ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಅಂದ್ರೆ ಕಳೆದ ಬಾರಿಗೆ ಏನು ಚುನಾವಣೆ ನಡೆದಿತ್ತು ಆ ಚುನಾವಣಾ ಸಂದರ್ಭದಲ್ಲಿ ಇಷ್ಟೊತ್ತಾಗಲೇ 78% ಜನರು ಇಲ್ಲಿ ಮತವನ್ನ ಚಲಾಯಿಸಿದ್ರು. ಆದ್ರೆ ಈಗ ಸ್ವಲ್ಪ ಹೇಳ್ಬೋದು. ನೋಡೋಣ, ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೇ ಸ್ವಲ್ಪ ಮಾತಾಡ್ಸೋಣ. ಏನ್ ಸರ್, ಇವತ್ತು ಅಮ್ಮನವ್ರ ಜಾತ್ರೆ ಮಾಡ್ತಾ ಇದ್ರಾ, ಹೇಗೆ? ಹೌದು ಸರ್, ತಾಯಿ ಜಾತ್ರೆ ಇವತ್ತು ತಾಯಮ್ಮಂದು ಮಾಡಕ್ತೀವಿ ಸರ್. ಮತ್ತೀಗ ಒಂದ್ ಕಡೆ ತಾಯಿ ಜಾತ್ರೆ ಮಾಡ್ತಾ ಇದ್ರಿ, ಈ ಕಡೆ ಹೋಟ ಇದೆ, ಹೆಂಗ್ ಅನಿಸ್ತಾ ಇದೆ ಅಂತ? ಏನು ಸರ್ ಬಿಜಿ ಅದಾರ, ಅದ್ರ ಸತ ಮಾಡ್ಬೇಕಲ್ಲ, ವೋಟಿಂಗ್ ಐತಲ್ಲ, ಮಾಡ್ತಾ ಇದೀವಿ ಸರ್. ಸರ್, ಈಗ ಸಾಕಷ್ಟು ಮತದಾನದಲ್ಲಿ ಭಾಗಿಯಾಗಿದ್ರಿ. ಕೆಲವರು ಮತದಾನ ಮಾಡದೇನೆ ಹಂಗೆ ಇರ್ತಾರೆ ಯುವಕರು, ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಬಂದು ಹಾಕ್ಬೇಕಂತ ಹೇಳ್ತಾರೆ. ಯಜಮಾನ್ರಿ, ಎಷ್ಟು ವರ್ಷಕ್ಕೊಂದ್ಸಲಿ ತಾಯಿ ಜಾತ್ರೆ ಆಗತ್ತೆ ಇಲ್ಲಿ? ಇಲ್ಲಿ 5 ವರ್ಷಕ್ಕೊಂದ್ಸಲ ಸರ್. 5 ವರ್ಷಕ್ಕೊಂದ್ಸಲ ಆಗ್ತದೆ ಇಲ್ಲಿ. ಸರ್, ಎಷ್ಟು ವರ್ಷಕ್ಕೊಂದ್ಸಲಿ ತಾಯಿ ಜಾತ್ರೆ ಆಗುತ್ತೆ? ಈಗ ತಾಯಿ ಜಾತ್ರೆ ಮಾಡ್ತಾ ಇದ್ರಿ, ಚುನಾವಣೆ ಇದೆ, ಈಗ ಇಂಥ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಇಕ್ಕಟ್ಟು ಅನ್ಸಿದೆ? ಇಕ್ಕಟ್ಟೇನು ಅನಿಸಿಲ್ಲ. ಮತದಾನ ಮಾಡಬೇಕು, ಅಮ್ಮನ ಜಾತ್ರೆನೂ ಮಾಡ್ಬೇಕಂತೇಳಿ. ಯಾಕೆ 5 ವರ್ಷಕ್ಕೊಂದ್ಸಲ ಮಾಡೋದು, ಅದು ನಮ್ಮ ಡೇಟಿಗೆ ಇದು ಕೂಡ ಆಗಿಬಿಡುತ್ತೆ. ಹಂಗಾಗಿ ನಾವು ಜಾತ್ರೆನೂ ಮಾಡ್ತೀವಿ, ಮತದಾನ ಕೂಡ ಎಲ್ಲರೂ ಬಂದು ಹಾಕ್ತಾರೆ ಅಂತ ಗ್ಯಾರಂಟಿ ಐತಿ. ಮಾಡ್ತೀವಿ ಮತದಾನ. ಅಂದ್ರೆ ಸರ್, ಈಗ ನಿಮ್ಮ ಮನೆಗೆ ಸಾಕಷ್ಟು ನೆಂಟರೆಲ್ಲ ಬಂದಿರ್ತಾರೆ, ಇವ್ರೆಲ್ಲ ಸಹಕರಿಸಬೇಕು. ಈ ಕಡೆ ಚುನಾವಣೆ ವೋಟಿಂಗ್ ಹಾಕ್ಬೇಕು. ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ಎಲ್ಲ ಬಂದು ವೋಟ್ ಹಾಕ್ತೀನಿ ಅಂತಿದಾರ, ಏನಂತಿದ್ದಾರೆ? ಇಲ್ಲ, ನಮ್ಮೆಲ್ಲರೂ ಸೇರಿಸಿ ಮಾಡೋಣ, ಹಾಕ್ತಂತ ಹೇಳಿದಾರೆ. ಎಲ್ಲರೂ ಹಾಕ್ತಾರೆ. ಸ್ವಲ್ಪ ತೊಂದರೆ ಆಗ್ತದೆ, ಆದ್ರೆ ಏನು ಪ್ರಾಬ್ಲಮ್, ಮಾಡ್ತೀವಿ. ಇದನ್ನ ಸ್ವಲ್ಪ ಓಟ್ ಹಾಕಿ ಹೋಗಿ ನಾವು ನೆಕ್ಸ್ಟ್ ನಮ್ಮ ನೆಂಟನೆಲ್ಲ ನೋಡ್ಕೊತೀವಿ. ಸರ್, ಕಳೆದ ಬಾರಿ ಕೂಡ ಸಾಕಷ್ಟು ಮತದಾನ ಆಯ್ತು. ಈ ಬಾರಿ ಇಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗುತ್ತೆ ಅನ್ಸುತ್ತೆ ಜಾತ್ರೆ ಇದ್ರು? ಎಲ್ಲ ಸೇಮ್ ಆಗುತ್ತೆ, ಏನು ಯಾರು ಮಿಸ್ ಮಾಡಲ್ಲ, ಚೆನ್ನಾಗಿ ಆಗ್ತಾರೆ ಎಲ್ಲರೂ. ಎಷ್ಟು ಹಬ್ಬ ಇದ್ರೂ ಕೂಡ ಅವರು ಬಿಡು ಮಾಡ್ಕೊಂಬಂದು ಇದು ಮಾಡ್ತಾರೆ. ಅವರು ಅದೇನು ಅಂತ ಇದಿಲ್ಲ, ಹಾಕಿ ಹೋಗ್ತಾರೆ. ಅದನ್ನು 10 ನಿಮಿಷ ಇಲ್ಲಿ ಕಾದರೆ ಏನಾಗಲ್ಲ, ಹೋಗಿ ಹಾಕಿ ಅವರು ಅಮ್ಮನ ಜಾತ್ರೆ ಮಾಡ್ತಾರೆ ಅವರು. ಸರ್, ಇನ್ನೊಂದು, ಈಗ 144 ಸೆಕ್ಷನ್ ಜಾರಿಗೆ ಇಂಥವೆಲ್ಲ ರೂಲ್ಸ್ ಇದಾವೆ, ಇಂಥವೆಲ್ಲ ನಿಮ್ಗೆ ಹೆಂಗೆ ಅನ್ವಯಿಸ್ತಾ ಇದಾವ, ಹೇಗೆ ಅಂತ? ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ಈಗ 144 ಸೆಕ್ಷನ್ ಪೊಲೀಸದೆಲ್ಲ ಭದ್ರತೆ ಎಲ್ಲ ಇರುತ್ತೆ, ಇದ್ರ ನಡುವೆ ಜಾತ್ರೆ ಮಾಡ್ತಾ ಇದ್ರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನಮ್ಮದು ವರ್ಷಕ್ಕೆ ನಾವು ಫಸ್ಟಿಗೆ ವರ್ಷ ಏನು ಮಾಡಬೇಕು, ಇದೇ ಡೇಟಿಗೆ ನಾವು ಫಿಕ್ಸ್ ಮಾಡೋದು. ಅದು ಎಲೆಕ್ಷನ್ ಅವೆಲ್ಲ ಸಂಬಂಧ ನಮ್ಗೆ ಇದೇ ಡೇಟ್ ಫಿಕ್ಸ್. ಯಾವುದೇ ಸಂಬಂಧ ಇಲ್ಲ, ನಾವು ಇದೇ ಡೇಟಿಗೆ ಫಿಕ್ಸ್ ನಾವು ಜಾತ್ರೆ ಮಾಡೋದು. ಹಂಗಾಗಿ ಏನು ನಮ್ಗೆ ಯಾರು ಏನು ತೊಂದರೆ ಕೊಟ್ಟಿಲ್ಲ, ಮಾಡುವಾಗ ಕೂಡ ಅನುಮತಿ ಕೊಟ್ಟಿದ್ದಾರೆ, ಮಾಡ್ತಿದ್ದೀವಿ. ಸೌಖ್ಯ, ಇಲ್ಲಿ ಸ್ಥಳೀಯರು ಕೂಡ ಮಾತನಾಡ್ತಿದ್ರು. ಒಂದು ಕಡೆ ತಾಯಿ ಜಾತ್ರೆ ಮಾಡೋದು ಅಷ್ಟೇ ಖುಷಿಯಾಗಿದೆ, ಅದ್ರ ಜೊತೆಗೆ ಮತದಾನ ಏನ್ ಮಾಡ್ತಾ ಇದೀವಿ, ಮತ ಹಾಕ್ತಾ ಇರುವಂತದ್ದು ಅಷ್ಟೇ ಖುಷಿಯಾಗಿದೆ ಅನ್ನುವಂತ ಮಾತನ್ನು ಕೂಡ ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು, ಲೈವ್ ಡೀಟೇಲ್ಸ್ಗೆ. ಸಿದ್ದಾಪುರ ಗ್ರಾಮದ ಹುಡೇವು ತಾಯಮ್ಮನ ದೇವಿಯ ಜಾತ್ರಾ ಮಹೋತ್ಸವ 5 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅಲ್ಲಿನ ಮತದಾರರು ಹೇಳ್ತಾ ಇದ್ರು 5 ವರ್ಷಗಳಿಗೊಮ್ಮೆ ಜಾತ್ರಾ ಮಹೋತ್ಸವ ಇದ್ದೇ ಇರುತ್ತೆ, ಹಾಗಿದ್ರೂ ಕೂಡ ಅದರ ಮಧ್ಯದಲ್ಲಿ ಈಗ ವೋಟಿಂಗ್ ಬಂದಿದೆ, ಹಾಗಾಗಿ ನಾವು ಮತದಾನವನ್ನು ಮಾಡಿ ತಾಯಿಯ ಜಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಬಹುತೇಕ ಹೇಳುವಂಥದ್ದು ಹೀಗೇನೆ ಇದೆ, ಅಂದರೆ ಮತದಾನನೂ ಮುಖ್ಯ, ಜಾತ್ರೆನೂ ಮುಖ್ಯ, ಯಾವುದು ಕೂಡ ಬದಲಾವಣೆ ಏನಾಗಲ್ಲ. ಅಂದರೆ ತಾಯಿ ಜಾತ್ರೆಗೂ ಹೋಗ್ತೀವಿ, ಮತದಾನವನ್ನು ಮಾಡ್ತೀವಿ, ಹಾಗಂತ ಜಾತ್ರೆ ಇದೆ ಅನ್ನುವಂಥ ಕಾರಣಕ್ಕೆ ನಾವು ಮತದಾನ ಮಾಡದೆ ದೂರ ಉಳ್ಕೊಳ್ಳೋದಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿನ ಗ್ರಾಮಸ್ಥರು ಹೊರ ಹಾಕ್ತಾ ಇರೋದನ್ನು ನೋಡ್ತಾ ಇದ್ರಿ. ಅಂದರೆ ಆಗಾಗ ಬಂದು ಮತದಾನ ಮಾಡಿ ಹೋಗ್ತಾ ಇದ್ದಾರೆ, ಏಕಾಏಕಿಯಾಗಿ ಜನರು ಬರ್ತಾ ಇಲ್ಲ. ಕೆಲವರು ಜಾತ್ರೆಯಲ್ಲಿ ಬ್ಯುಸಿ ಆಗಿ ಅದಾದ ಬಳಿಕ ಮತದಾನಕ್ಕೆ ಬರ್ತಾ ಇದ್ದಾರೆ, ಕೆಲವರು ಮತದಾನ ಮಾಡಿ ಅದಾದಮೇಲೆ ಜಾತ್ರೆಗಿತ್ತ ತೆರಳ್ತಾ ಇದ್ದಾರೆ.